ಕನ್ನಡದ ಮಾತು ಚೆನ್ನ, ಕನ್ನಡದ ನೆಲ ಚೆನ್ನ, ಕನ್ನಡಿಗರ ಮನಸ್ಸು ಚೆನ್ನ. ಇವಾಗ ಚಿನ್ಮುದ್ರಾ, ಚಿನ್ಮಯ ಮುದ್ರಾ, ಆದಿ ಮುದ್ರಾ, ಬ್ರಹ್ಮ ಮುದ್ರಾ ಅಂತ ಇರುತ್ತೆ. 4 ಮುದ್ರಾಸ್. ಧ್ಯಾನ ಮಾಡಬೇಕು ಎಲ್ಲರೂ ಹಿಂಗೆ ಧ್ಯಾನ ಮಾಡ್ತಾರೆ. ಚಿನ್ಮುದ್ರದಲ್ಲಿ ಅಕಾರ, ಚಿನ್ಮಯ ಮುದ್ರಲ್ಲಿ ಉಕಾರ, ಆದಿ ಮುದ್ರೆಯಲ್ಲಿ ಮಕಾರ, ಬ್ರಹ್ಮ ಮುದ್ರೆಯಲ್ಲಿ ಓಂಕಾರ. ದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು, ಎಲ್ಲೆಲ್ಲಿ ಕನ್ನಡದ ಕಂಪು ಸೂಸಲು ಅಲ್ಲಲ್ಲಿ ಕರ್ಣ ಚಾಚೇವು. ಬಹುದಿನಗಳಿಂದ ಮೈಮರೆಯಿಂದ ಕೂಡಿರುವ ಕೊಳೆಯ ಕೊಚ್ಚೇವು. ಕಲೆ, ಸಾಹಿತ್ಯ, ಸಂಸ್ಕೃತಿ, ನೃತ್ಯ, ಯೋಗ, ಶಿಕ್ಷಣ, ಹೀಗೆ ಜಗತ್ತಿನಲ್ಲಿರ್ತಕ್ಕಂಥ, ಸಮಾಜದಲ್ಲಿರ್ತಕ್ಕಂಥ ನಾನಾ ಒಂದು ವಿಭಾಗಗಳನ್ನು ಒಳಗೊಂಡಿರ್ತಕ್ಕಂಥ ಒಂದು ಫೌಂಡೇಶನ್ ಕಲಾಬಂಧು. ಸ್ನೇಹಿತರು, ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೇನೆ, 8 ವರ್ಷಗಳಿಂದ ಕಲಾಬಂಧು ಫೌಂಡೇಶನ್ ನಡೀತಾ ಇದೆ. ಇದರ ಸಂಸ್ಥಾಪಕರು ನರಸಿಂಹರಾಜು ಹೆಚ್. ಇವರು ಸಮಾಜ ಸೇವಕರು, ಸಮಾಜದ ಬಗ್ಗೆ ಕಾಳಜಿ ಇಟ್ಕೊಂಡಿರ್ತಕ್ಕಂಥ. ನೋಡಿ, ನಮ್ಮಲ್ಲಿ ಯಾರೋ ಆರ್ಟಿಸ್ಟು ಕಾಯಿಲೆ ಬಿದ್ದಿದ್ದಾರೆ, ಆಸ್ಪತ್ರೆಯಲ್ಲಿದ್ದಾರೆ, ಅಲ್ಲಿಗೆ ಕಲಾಬಂಧು ಫೌಂಡೇಶನ್ ಹೋಗುತ್ತೆ. ಅವರಿಗೆ ಧನ ಸಹಾಯ, ವೈದ್ಯರ ಸಹಾಯ, ಔಷಧಿ ಮಾತ್ರೆ ಕೊಡುತ್ತೆ. ಯಾರೋ ಒಬ್ಬರಿಗೆ ಆಕ್ಸಿಡೆಂಟ್ ಆಗಿದೆ, ವಿಷಯ ಗೊತ್ತಾಯಿತು, ನರಸಿಂಹರಾಜು ಅವ್ರ ದಂಡ ಹೋಗುತ್ತೆ, ಅವ್ರಿಗೆ ಸರ್ವಿಸ್ ಕೊಡ್ತಾರೆ. ಯಾರೊಬ್ಬ ಕಲಾವಿದರು ಮಗಳಿಗೆ ಮದುವೆ ಮಾಡ್ತಾ ಇದ್ದಾರೆ, ಪಾಪ ದುಡ್ಡಿಲ್ಲ, ಕಲಾಬಂಧು ಫೌಂಡೇಶನ್ ಅವ್ರಿಗೆ ಸಹಾಯ ಮಾಡ್ತಾರೆ. ಮತ್ತೆ ಯಾರೋ ಬಡ ವಿದ್ಯಾರ್ಥಿಗಳಿದ್ದಾರೆ, ಫೀಸ್ ಕಟ್ಟಿಲ್ಲ, ಕಲಾವಿದರ ಮಕ್ಕಳು, ಅವ್ರಿಗೆ ಹೋಗಿ ಅವರು ಆರ್ಥಿಕವಾಗಿ ಸಹಾಯ ಮಾಡ್ತಾರೆ. ನರಸಿಂಹರಾಜು ಅವರು ಮತ್ತು ಅವ್ರ ತಂಡ ಇಂಥ ಒಳ್ಳೆ ಕೆಲಸ ಮಾಡ್ತಾ ಇದೆ. ಸರ್ಕಾರಿ ಶಾಲೆಯ ಮಕ್ಕಳಿಗೆ ನೋಟ್ ಪುಸ್ತಕ ಇರ್ಬೋದು, ಟೆಕ್ಸ್ಟ್ ಬುಕ್ ಇರ್ಬೋದು, ಓದುವ ಬರೆಯುವ ಪರಿಕರಗಳಿರ್ಬೋದು ಕೊಡ್ತಾ ಬಂದಿರತಕ್ಕಂಥ ಏಕೈಕ ಕಲಾ ಸಂಸ್ಥೆ ಇದೆ ಅಂದರೆ ಎಚ್ ನರಸಿಂಹರಾಜು ಅವರ ಕಲಾಬಂಧು ಫೌಂಡೇಶನ್. ಮಾತ್ರ ಹಣ ಇದ್ರೆ ಒಳ್ಳೇದಕ್ಕೆ ಬಳಸಿ, ಇಂಥ ಫೌಂಡೇಶನ್ಗಳಿಗೆ ಸಹಾಯ ಮಾಡಿ. ಅದರಿಂದ ನಾವು ಡೈರೆಕ್ಟಾಗಿ ಸಹಾಯ ಮಾಡೋಕ್ಕಾಗಲ್ಲ, ಸಂಸ್ಥೆ ಗುರುಸಿ ಸಹಾಯ ಮಾಡುತ್ತೆ. ಹಾಗಾಗಿ ಕಲಾಬಂಧು ಫೌಂಡೇಶನ್ಗೆ 80G ಇದೆ. ನೀವು ಹಣ ಕೊಟ್ಟರೆ ಇನ್ಕಮ್ ಟ್ಯಾಕ್ಸ್ನಿಂದ ರಿಬೇಟ್ ಕೂಡ ಸಿಗುತ್ತೆ, 50% ಅನ್ನೋ ಮಾತನ್ನು ಹೇಳ್ತಾ ನಾವೆಲ್ಲ ಕೂಡ ನರಸಿಂಹರಾಜು ಅವ್ರ ಜೊತೆ ಇರೋಣ. ದಯಮಾಡಿ ವೇದಿಕೆಗೆ ಅತಿಥಿಗಳನ್ನು ಕರ್ತರಬೇಕಂತ ನಾನು ವಿನಂತಿಸ್ತೇನೆ. ದಯಮಾಡಿ ನಾಡೋಜ ಡಾಕ್ಟರ್ ಬರ್ಗು ರಾಮಚಂದ್ರಪ್ಪನವರನ್ನು, ಪ್ರೊಫೆಸರ್ ಸುಕನ್ಯಾ ಮಾರುತಿ ಅವರನ್ನು, ನಾಡೋಜ ಡಾಕ್ಟರ್ ಉಡೇಪಿ ಕೃಷ್ಣ ಸರ್ ಅವರನ್ನು, ಡಾಕ್ಟರ್ ಶಾಹಿದಾ ಎಸ್ ಅವರನ್ನು ದಯವಿಟ್ಟು ವೇದಿಕೆ ಕರ್ತರಬೇಕಂತ ಹೇಳ್ತಾರೆ. ದಯಮಾಡಿ ಬನ್ನಿ. ಒಂದು ಚಪ್ಪಾಳೆ. ಕಾರ್ಯಕ್ರಮಕ್ಕೆ, ವಿಚಾರ ಸಂಕಿರಣಕ್ಕೆ, ಸಾಂಸ್ಕೃತಿಕ ಕಾರ್ಯಕ್ರಮಕ್ಕೆ ಪ್ರೊಫೆಸರ್ ಡಾಕ್ಟರ್ ಬರ್ಗು ರಾಮಚಂದ್ರಪ್ಪನವರು ದಯವಿಟ್ಟು ಕೂತ್ಕೊಳ್ಳಿ. ಮೊದಲನೇದಾಗಿ ನಮ್ಮೆಲ್ಲರಿಗೂ ಚಿರಪರಿಚಿತರಾಗಿರ್ತಕ್ಕಂಥ ಬರ್ಗು ರಾಮಚಂದ್ರಪ್ಪ ಸರ್ ನನ್ನ ಅತ್ಯಂತ ಪ್ರೀತಿಯ ಮಾಸ್ಟ್ರು, ಪ್ರೀತಿಯ ನಿರ್ದೇಶಕರು. ಬರ್ಗೂರು ರಾಮಚಂದ್ರಪ್ಪನವರು ತುಮಕೂರು ಜಿಲ್ಲೆ ಬರ್ಗೂರಿನವರು, ಶಿರಾ ತಾಲೂಕಿನಲ್ಲಿದೆ ಅದು. ಬರ್ಗೂರಿಗೆ ಹೆಸರು ಬಂದಿದ್ದು ಬರ್ಗೂರು ರಾಮಚಂದ್ರಪ್ಪನವರಿಂದ. ಸತ್ಯ ಹೇಳ್ತೇನೆ ನಾನು. ಬರ್ಗೂರು ರಾಮಚಂದ್ರಪ್ಪ ಜಗತ್ತಿಗೆ ಪರಿಚಯ ಇರ್ತಕ್ಕಂಥವ್ರು. ಬೆಂಗಳೂರು ಯೂನಿವರ್ಸಿಟಿ ಪ್ರೊಫೆಸರ್ ಆಗಿದ್ರು. ತುಂಬ ಜನ ಸ್ಟೂಡೆಂಟ್ಸ್ ಇರೋದರಿಂದ ನಾನು ಗಮನಿಸ್ತಾ ಇರ್ತೇನೆ. ಕನ್ನಡ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರಾಗಿದ್ದರು, ಅಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಾಗಿದ್ದರು. ಬಂಡಾಯ ಚಳವಳಿ ನೋಡಿ, ಅನ್ಯಾಯ, ಅಕ್ರಮ, ಸಮಾಜದಲ್ಲಿ ಅಸಮತೋಲನ ಎಲ್ಲೇ ನಡೆದಾಗ ಮನುಷ್ಯ ಧ್ವನಿ ಎತ್ತಬೇಕು. ಶಿವಶರಣರು ಅದೇ ಮಾಡಿದ್ದು. ಪ್ರಪ್ರಥಮ ಬಂಡಾಯಗಾರರು. ಅದಾದ ನಂತರ ಏನು 20ನೇ ಶತಮಾನದಲ್ಲಿ ಬಂಡಾಯ ಸಾಹಿತ್ಯಕ್ಕೆ ಒಂದು ಹೊಸ ಧ್ವನಿಯನ್ನು ಕೊಟ್ಟವರು ಅಂತ ಕೇಳಿದ್ರೆ ಪ್ರೊಫೆಸರ್ ಬರ್ಗೂರು ರಾಮಚಂದ್ರಪ್ಪ. ಚಪ್ಪಾಳೆ ಹೊಡೆದಿದ್ದೇವೆ. ಇವತ್ತು ಕಲಾಬಂಧು ಫೌಂಡೇಶನ್ ಇಂದ ಈ ಮಹಿಳಾ ದಿನಾಚರಣೆಯನ್ನ ಆಚರಿಸ್ತಾ ಇರೋ ಸಂದರ್ಭದಲ್ಲಿ ಮಹಿಳೆಯರ ಸ್ಥಿತಿಗತಿಗಳನ್ನು ಕುರಿತಂತೆ ನಾವು ಗಂಭೀರವಾಗಿ ಯೋಚನೆ ಮಾಡುವಂಥ ಸಂದರ್ಭ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಪುರುಷ ಪ್ರಧಾನ ಸಮಾಜದ ಒಳಗಡೆ ಮಹಿಳೆಯನ್ನು ಯಾವಾಗಲೂ 2ನೇ ದರ್ಜೆಯ ಪ್ರಜೆ ಎನ್ನುವ ರೀತಿಯಲ್ಲಿ ಪರಿಗಣಿಸಲಾಗ್ತಿದೆ. ಬಹಳಷ್ಟು ಜನ ಏನು ಹೇಳ್ತಾರೆ, ಪುರುಷನ ಸಾಧನೆಯ ಹಿಂದೆ ಮಹಿಳೆ ಇರ್ತಾಳೆ ಅಂತ. ಅದನ್ನು ಪ್ರಶಂಸೆ ಮಾಡೋದಕ್ಕೆ ಹೇಳೋದು ಅವ್ರು ನಿಜ.
ಆದರೆ ನಾನು ಅದನ್ನು ಹಾಗೆ ಹೇಳೋದಿಲ್ಲ, ಪುರುಷನ ಜೊತೆಯಲ್ಲಿ ಮಹಿಳೆ ಇರ್ತಾರೆ ಅಂತ ಹೇಳಿ ಅಂತ. ಹಿಂದೆ ಅಂತಲೇ ಯಾಕಂತೀರಿ? ಅಂದರೆ ಪುರುಷ ಯಾವಾಗಲೂ ಮುಂದಿರಬೇಕು, ಇವರು ಹಿಂದಿರಬೇಕು. ನಮ್ಮ ಪರಂಪರೆ ಯಾವ ರೀತಿದು ಅನ್ನೋದಕ್ಕೆ ಬಹಳ ಮುಖ್ಯವಾಗಿ ಜ್ಞಾಪಿಸ್ಕೋಬೇಕಾದ್ದು, ಸಾವಿತ್ರಿಬಾಯಿ ಪುಲೆಯವರ ಜೊತೆಯಲ್ಲಿ ಹೆಣ್ಣು ಮಕ್ಕಳಿಗೆ ಶಿಕ್ಷಣವನ್ನು ಕಲಿಸಿದವರು ಫಾತಿಮಾ ಶೇಖ್ ಅಂತಕ್ಕಂಥ ಒಬ್ಬ ಹೋರಾಟಗಾರ್ತಿ. ಅಂದರೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಟ್ಟವರು ಏಕಕಾಲದಲ್ಲಿ ಸಾವಿತ್ರಿಬಾಯಿ ಪುಲೆ ಆಗಿದ್ದರು, ಜೊತೆಗೆ ಫಾತಿಮಾ ಶೇಖ್. ಇವರಿಬ್ಬರೂ ಸೇರಿ ಅಂದರೆ ಹಿಂದೂ ಮುಸ್ಲಿಂ ಭಾವೈಕ್ಯತೆಗೆ ಒಂದು ಸಂಕೇತನೂ ಆಗಿದ್ದರು ಅವರು ಅನ್ನೋದನ್ನು ಮರಿಬಾರ್ದು. ಈ ದೇಶದ ಸೌಹಾರ್ದತೆಗೆ ಒಂದು ಸಂಕೇತ ಆಗಿದ್ದರು ಅನ್ನೋದು ಮರಿಬಾರ್ದು. ಈ 75 ವರ್ಷ ದಾಟಿದೆಯಲ್ಲ ಸ್ವಾತಂತ್ರ್ಯ ಬಂದು, ಶಿಕ್ಷಣದಲ್ಲಿ, ಉದ್ಯೋಗದಲ್ಲಿ, ರಾಜಕೀಯದಲ್ಲಿ, ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಮಹಿಳೆಯರು ಸಾಕಷ್ಟು ಮುಂದೆ ಬಂದಿರೋದು ನಿಜ ಇಲ್ಲಿ. ಆದರೆ ಸಂಪೂರ್ಣ ಸಮಾನತೆಯ ಒಂದು ಮನೋಧರ್ಮ ಬೆಳೆದಿದೆಯಾ ನಮ್ಮಲ್ಲಿ? ನಿಜವಾಗಿ ಸಂಪೂರ್ಣ ಸಮಾನತೆಯ ಒಂದು ಮನೋಧರ್ಮ, ಆ ದೃಷ್ಟಿಕೋನ ಎಷ್ಟು ಮಟ್ಟಿಗೆ ಬೆಳೆದಿದೆ ಅನ್ನೋದಿದೆಯಲ್ಲ, ಅದು ಇನ್ನೂ ಚರ್ಚಾರ್ಹವಾದಂಥ ವಿಷಯ ಆಗಿದೆ. ಯಾಕೆ ಅಂತಂದರೆ ಪುರುಷ ಪ್ರಧಾನ ಸಮಾಜದ ದೃಷ್ಟಿಕೋನ ಸಂಪೂರ್ಣವಾಗಿ ಇನ್ನೂ ಅಳಿಸಿ ಹೋಗಿಲ್ಲ. ರಾಜೀವ್ ಗಾಂಧಿ ಆರೋಗ್ಯ ವಿಜ್ಞಾನ ವಿಶ್ವವಿದ್ಯಾಲಯದ ಡೀನ್ ಆಗಿರ್ತಕ್ಕಂಥ ಡಾಕ್ಟರ್ ಶಾಹಿದಾ AS ಸರ್, ಇಲ್ಲಿ ಹಿಂದೂ ಮುಸ್ಲಿಂ ಭಾವೈಕ್ಯ ಇಲ್ಲೂ ಕೂಡ ಇದೆ ಸರ್. ಸ್ಟೇಜಲ್ಲಿ ತಾವು ಹೇಳಿದ್ರಿ, ಫಾತಿಮಾ ಶೇಖ್ ಬಗ್ಗೆ ಹೇಳಿದ್ರಿ, ಸಾವಿತ್ರಿಬಾಯಿ ಪುಲೆ ಬಗ್ಗೆ ಹೇಳಿದ್ರಿ. ಇಲ್ಲಿ ಒಂದು ಸರ್ವ ಜನಾಂಗದ ಶಾಂತಿಯ ತೋಟ ನೋಡಿ. ಈಗ ನಮ್ಮ ಡಾಕ್ಟರ್ ಶಾಹಿದಾ AS ಅವರು ಪ್ರಸ್ತುತ ಮಹಿಳಾ ಮತ್ತು ಕೌಶಲ್ಯ ಶಿಕ್ಷಣದ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡಬೇಕಂತ ಕೇಳ್ಕೊಳ್ತಾರೆ. ವ್ಯಾಲ್ಯೂ ಸಿಸ್ಟಮು ಬುಕ್ಕಲ್ಲಿಲ್ಲ, ಎಲ್ಲ ಇದೆ. ಅವರ್ ಕಂಟ್ರಿ ಈಸ್ ಗ್ರೇಟ್ ಕಂಟ್ರಿ, ವಿ ಹ್ಯಾವ್ ಅ ವೆರಿ ರಿಚ್ ಕಲ್ಚರ್, ಹೆರಿಟೇಜ್ ಎಲ್ಲ ಇದೆ. ಬಟ್ ವಾಟ್ ಟು ಡೂ? ನಾವು ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಸೊ ವಿ ಪೀಪಲ್ ಆರ್ ಲ್ಯಾಕಿಂಗ್ ಇನ್ ಇಂಪ್ಲಿಮೆಂಟೇಷನ್. ಸೊ ಐ ಥಿಂಕ್ ಆಸ್ ಯಂಗ್ಸ್ಟರ್ಸ್ ಯು ಅಂಡರ್ಸ್ಟ್ಯಾಂಡ್ ದಿಸ್. ಆ್ಯಂಡ್ ವೆನ್ ಎವರ್ ವಿ ಆರ್ ಎನಿವೇರ್, ಕೀಪ್ ದ ಮೊಬೈಲ್ ಇನ್ ದ ಬ್ಯಾಗ್, ಸ್ವಿಚ್ ಆಫ್ ಮಾಡಿ, ಇಲ್ಲ ಪುಟ್ ಇಟ್ ಆನ್ ದ ವೈಬ್ರೇಷನ್ ಮೋಡ್ ಆರ್ ಫ್ಲೈಟ್ ಮೋಡ್ ಆ್ಯಂಡ್ ಜಸ್ಟ್ ಫೋಕಸ್. ಯು ವಿಲ್ ಗೆಟ್ ಟು ನೋ ಸೋ ಮೆನಿ ಪಾಯಿಂಟ್ಸ್. ಮಹಾತ್ಮ ಗಾಂಧಿಯವರು ಒಂದು ಹೇಳಿ, ನಾನು ಎಂಥ ಕನಸಿನ ಭಾರತವನ್ನು ನಾನು ಒತ್ತಿದ್ದೇನೆ ಅಂತಂದರೆ, ಅಲ್ಲಿ ಪುರುಷರಿಗೂ ಮತ್ತು ಸ್ತ್ರೀಯರಿಗೂ ಸಮಾನ ಅವಕಾಶ ಇರಬೇಕು. ಅವರು ಸಮಾನತೆಗಾಗಿ ಹೆಣ್ಮಕ್ಳು ಹೋರಾಡಿ ಅಂತ ಹೇಳಲಿಲ್ಲ ಅವರು. ಆದರೆ ಪುರುಷರು ಮತ್ತು ಸ್ತ್ರೀಯರು ಇಬ್ಬರಿಗೂ ಕೂಡ ಬೆಳೀಲಿಕ್ಕೆ ಸಮಾನವಾದಂಥ ಅವಕಾಶ ಇರಬೇಕು, ಎಲ್ಲರಿಗೂ ಸಮಾನವಾದಂಥ ಹಕ್ಕಿರಬೇಕು ಅನ್ನೋ ಮಾತನ್ನು ಹೇಳಿದರು. ನಾವೆಲ್ಲ ಸಮಾನವಾದ ಡಿಗ್ರಿಗಳನ್ನೇ ತಗೊಂಡಿರ್ತೀವಿ, ಅವ್ರಿಗಿಂತ ಹೆಚ್ಚು ಮಾರ್ಕ್ಸು ನಾನು ತಗೊಂಡಿರ್ಬೋದು. ಆದರೆ ಸಮಾಜದಲ್ಲಿ ನಾವು ಸಮಾಜದ ನಡವಳಿಕೆಯನ್ನು ನೋಡಿದಾಗ ಹೆಣ್ಣನ್ನು ಹಿಂದೆ ಸರಿಸುವಂಥ ಅಭ್ಯಾಸ ಇವತ್ತಿಗೂ ಇದೆ. ಆಕೆನ ಎಡಗಣ್ಣಿನಿಂದನೇ ನೋಡ್ತಾರೆ ಅಂತಾರಲ್ಲ, ಆ ರೀತಿ ಹೆಣ್ಮಗಳನ್ನು ನೋಡುವಂಥ ಪರಿಸ್ಥಿತಿ. ಎಷ್ಟೇ ತಂತ್ರಜ್ಞಾನ ತತ್ವಜ್ಞಾನ ಮುಂದುವರೆದರೂ ಕೂಡ ಹೆಣ್ಣು 2ನೇ ಸ್ಥಾನದಲ್ಲೇ ಇದ್ದಾಳೆ. ಇನ್ನೂ ಅದು ಸಮಾನತೆ ಬರಬೇಕಂದ್ರೆ ಮಹಿಳಾ ಸಂಘಟನೆಗಳು ಪ್ರಬಲವಾಗ್ತಾ ಹೋಗಬೇಕಾಗತ್ತೆ. ಈಗ ಏನಾಗುತ್ತೆ ಅಂದರೆ, ಮಹಿಳೆಯರು ಸಂಘಟಿತ ಆಗ್ತಾರೆ, ಪ್ರಜ್ಞೆ ಇದೆ, ಎಲ್ಲ ಇದೆ. ಒಂದು ನಿರ್ಭಯ ಪ್ರಕರಣ ಬಂತು, 1 ವಾರ ಕೂಗಾಡಿ ಪ್ರತಿಭಟನೆ ಮಾಡಿ ಸುಮ್ಮನಾಗ್ಬಿಡ್ತಾರೆ. ಈ ಬಿಲ್ಕಿಸ್ ಬಾನೋದೇನೋ ಬಂತು, 1 ವಾರನೋ 15 ದಿವಸನೂ ಕೂಗಾಡಿ ಸುಮ್ಮನಾಗ್ಬಿಡ್ತಾರೆ, ಚೆದರಿ ಹೋಗಿಬಿಡ್ತಾರೆ. ಆದರೆ ಒಂದು ಕಮಿಟ್ಮೆಂಟ್ ಅನ್ನುವಂಥದ್ದು, ಅದನ್ನು ಮುಂದುವರಿಸಿಕೊಂಡು ಹೋಗುವಂಥ ಡೆಡಿಕೇಶನ್, ಅದು ಮಹಿಳಾ ಲೋಕಕ್ಕೆ ಇನ್ನೂ ಬರಬೇಕು. ಅದು ಆ ತರಬೇತಿ ಕೊಡುವ ಹಂತದಲ್ಲಿ ನಾವಿರಬೇಕು.